ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ನೀವೇನಾದ್ರೂ ಹೋಟೆಲ್ನಲ್ಲಿ ತಿಂಡಿ ತಿನ್ನೋರಾ, ಹೋಟೆಲ್ನಲ್ಲಿ ಊಟ ಮಾಡೋರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡಬೇಕು. ಯಾಕಂದ್ರೆ ಹೋಟೆಲ್ಗಳಲ್ಲಿ ದರ ಏರಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳಲ್ಲಿ ದರ ಏರಿಕೆ ಆಗುತ್ತಾ, ಆಗೋದಾದ್ರೆ ಎಷ್ಟು % ದರ ಏರಿಕೆ ಆಗುತ್ತೆ, ಇದ್ರ ಬಗ್ಗೆ ಏನೇನು ಲೇಟೆಸ್ಟ್ ಇನ್ಫಾರ್ಮೇಶನ್ ಇದೆ, ಈ ಎಲ್ಲ ವಿಚಾರವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸೊ ಕಳೆದ ಹಲವಾರು ತಿಂಗಳುಗಳಿಂದಲೂ ಕೂಡ ಕಮರ್ಷಿಯಲ್ ಗ್ಯಾಸ್ನ ವ್ಯತ್ಯಯ ಆಗ್ತಾ ಇತ್ತು. ಕಮರ್ಷಿಯಲ್ ಗ್ಯಾಸ್ನ ಅಭಾವವನ್ನ ಹೆಂಗೋ ಈಗ ಸರಿದೂಗಿಸ್ತಾ ಇರುವಂತಹ ಹೊತ್ತಲ್ಲೇ ಕಮರ್ಷಿಯಲ್ ಗ್ಯಾಸ್ನ ದರ ಏರಿಕೆ ಆಗಿರುವಂತಹ ಕಾರಣ ಈಗ ಹೋಟೆಲ್ ಮಾಲೀಕರು ದರ ಏರಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ಗಳು ಸುಮಾರು 45% ಅಷ್ಟು ಏರಿಕೆ ಆಗಿದೆ. ಸೊ ಇದೇ ಕಾರಣವನ್ನ, ಇದೇ ನೆಪವನ್ನ ಇಟ್ಕೊಂಡು ಹೋಟೆಲ್ ಮಾಲೀಕರು ಬೆಂಗಳೂರಿನಲ್ಲಿರುವಂತಹ ಅನೇಕ ಹೋಟೆಲ್ನಲ್ಲಿ ಅನೌಪಚಾರಿಕವಾಗಿ ಈಗ ದರ ಏರಿಕೆ ಆಗಿರುವಂತಹದ್ದು. ಅಂದ್ರೆ ಸುಮಾರು 40 ರಿಂದ 45 ಸಾವಿರ ಹೋಟೆಲ್ಗಳಿವೆ. ಈ ಹೋಟೆಲ್ಗಳಲ್ಲಿ ಅನೇಕ ಹೋಟೆಲ್ಗಳು, ಸಣ್ಣ ಮತ್ತೆ ಮಧ್ಯಮ ವರ್ಗದ ಹೋಟೆಲ್ಗಳಿರ್ತಾವಲ್ಲ, ಅಂತಹ ಹೋಟೆಲ್ಗಳಲ್ಲಿ ದರ ಏರಿಕೆ ಆಗಿದೆ. ಕೆಲವೊಂದಿಷ್ಟು ಕಡೆಯಲ್ಲಿ 10% ದರ ಏರಿಕೆ ಆಗಿದೆ, ಇನ್ನ ಕೆಲವೊಂದಿಷ್ಟು ಕಡೆಗಳಲ್ಲಿ 20% ದರ ಏರಿಕೆ ಆಗಿದೆ, ಕೆಲವೊಂದಿಷ್ಟು ಕಡೆಯಲ್ಲಿ 25% ದರ ಕೂಡ ಏರಿಕೆ ಆಗಿರುವಂಥದ್ದು. ಅಂದ್ರೆ ಟೀ ಆಗಲಿ, ಊಟ ಆಗಲಿ, ತಿಂಡಿ ಆಗಲಿ, ಇವುಗಳ ಮೇಲೆ ದರವನ್ನು ಏರಿಕೆ ಮಾಡೋದಕ್ಕೆ ಹೋಟೆಲ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಕೆಲವು ಕಡೆ ಏನು ದರ ಏರಿಕೆ ಅನುಷ್ಠಾನಕ್ಕೆ ಬಂದಿದೆ, ಇನ್ನ ಕೆಲವು ಕಡೆ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಹೋಟೆಲ್ ಅಸೋಸಿಯೇಷನ್ ಕೊಟ್ಟಿರೋದು. ಇನ್ನೊಂದೇನಪ್ಪಾ ಅಂತ ಅಂದ್ರೆ, ದರ ಏರಿಕೆ ಮಾಡುವಂತಹ ನಿರ್ಧಾರ ಹೋಟೆಲ್ ಅಸೋಸಿಯೇಷನ್ ಆಗಿರೋದಿಲ್ಲ, ಆಯಾ ಹೋಟೆಲ್ನ ಮಾಲೀಕರದ್ದಾಗಿರುತ್ತೆ, ಅವರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅಸೋಸಿಯೇಷನ್ ಇಷ್ಟು % ಜಾಸ್ತಿ ಮಾಡಿ ಅಂತ ಹೇಳೋದಿಲ್ಲ. ಆಯಾ ಏರಿಯಾದ ಪರಿಸ್ಥಿತಿಯನ್ನ ಅನುಗುಣವಾಗಿ ಆಯಾ ಅವರಿಗೆ ಆಗ್ತಾ ಇರುವಂತಹ ಲಾಭದ ಆಧಾರದ ಮೇಲೆ ಅವರಿಗೆ ಎಷ್ಟು ಸಮಸ್ಯೆ ಆಗ್ಬಹುದು ಅದೆಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕಿ ಆಯಾ ಹೋಟೆಲ್ನ ಮಾಲೀಕರೇ ಅದನ್ನ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ದಿಢೀರಂತ 8% ಬಿಟ್ಟು 18%, 20% ಏರಿಕೆ ಮಾಡಿಬಿಟ್ರೆ ಕಸ್ಟಮರ್ಸ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಂದು ಹೋಟೆಲ್ ರೇಟ್ ಜಾಸ್ತಿ ಇದ್ದು ಒಂದು ಹೋಟೆಲ್ ರೇಟ್ ಕಡಿಮೆ ಇದ್ರೆ ಕಸ್ಟಮರ್ಸ್ ಡೈವರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಗ್ರಾಹಕರನ್ನ ಕೈ ಬಿಡಬಾರ್ದು ಅನ್ನುವಂತಹ ಕಾರಣಕ್ಕೆ ಅವೈಜ್ಞಾನಿಕವಾಗಿ ದರ ಏರಿಕೆ ಮಾಡದೆ ಒಂದು 8 ರಿಂದ 10% ದರ ಏರಿಕೆ ಮಾಡೋದಕ್ಕೆ ಬಹುತೇಕ ಹೋಟೆಲ್ಗಳು ಕೂಡ ಚಿಂತನೆಯನ್ನ ನಡೆಸಿರೋದು. ಸೊ ಯಾಕೆ ದರ ಏರಿಕೆ ಮಾಡಲೇಬೇಕು ಅನ್ನುವಂತಹ ಪಟ್ಟಿಗೆ ಹೋಟೆಲ್ ಮಾಲೀಕರು ಬಿದ್ದಿದ್ದಾರೆ ಅಂತ ಕೇಳಿದ್ರೆ, ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಒಂದ್ ಕಡೆ, ಇನ್ನೊಂದು ಕಡೆ ದರ ಏರಿಕೆ, ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಾಗಿ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ, ಪರ್ಯಾಯ ಮಾರ್ಗಗಳಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಕಾರ್ಮಿಕರಿಗೆ ಸಂಬಳವನ್ನ ಕೊಡಬೇಕು, ಹೋಟೆಲ್ ಅನ್ನ ಮೇಂಟೈನ್ ಮಾಡಬೇಕು, ಸೊ ಎಲ್ಲಾ ರೀತಿಯಾಗಿ ಉದ್ಯಮವನ್ನ ನಡೆಸ್ಕೊಂಡು ಹೋಗ್ಬೇಕು. ಒಂದು ದಿನ ಹೋಟೆಲ್ ಬಾಗಿಲನ್ನ ಮುಚ್ಚಿದ್ರೆ ಕಾರ್ಮಿಕರನ್ನ ಉಳಿಸ್ಕೊಳ್ಳೋದು ಕಷ್ಟ, ರಜೆ ಅಂತ ಊರಿಗೆ ಹೋಗ್ಬಿಡ್ತಾರೆ, ಇಲ್ಲ ಹೋಟೆಲನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕಷ್ಟ. ಒಂದು ದಿವಸ ಕ್ಲೋಸ್ ಮಾಡಿಬಿಟ್ರೆ ಕಸ್ಟಮರ್ಸ್ ಏನಾದರೂ ಬರಲಿಲ್ಲ ಅಂತ ಅಂದರೆ ಮತ್ತೆ ಡೈವರ್ಟ್ ಆದರೆ ಮತ್ತೆ ಆ ಗ್ರಾಹಕರನ್ನ ಕರ್ಕೊಂಡು ಬರೋದು ಕಷ್ಟ. ಸೊ ಎಲ್ಲ ಕಾರಣಗಳಿಂದ ಹೋಟೆಲ್ ರನ್ ಮಾಡಲೇಬೇಕು ಅನ್ನುವಂತಹ ನಿರ್ಧಾರದಿಂದ, ನಷ್ಟದ ಸುಳಿಯಲ್ಲಿ ಸಿಲುಕೊಳ್ಬಾರ್ದು ಅನ್ನುವಂತಹ ಕಾರಣದಿಂದ ದರ ಏರಿಕೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೌತ್ ಇಂಡಿಯಾ ಲೆವೆಲಲ್ಲಿ ಹೋಟೆಲ್ ಅಸೋಸಿಯೇಷನ್ ಜೊತೆಗೆ ಸಭೆ ಕೂಡ ಇರುವಂಥದ್ದು. ಮುಂದೆ ಇನ್ನೇನೇನು ಮಾಡಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ರಾಜ್ಯದ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ GK ಶೆಟ್ಟಿ ಆಗಲಿ ಅಥವಾ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ PC ರಾವ್ ಆಗಲಿ, ಇವರೆಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಮುಂದೇನು ಮಾಡಬಹುದು ಅನ್ನುವಂತಹ ವಿಚಾರದ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಕೇರಳದಲ್ಲಿ ಈಗಾಗಲೇ ಮೇ 6ನೇ ತಾರೀಕು ಕೇರಳದಲ್ಲಿ ಹೋಟೆಲ್ಗಳು ಮುಚ್ಚೋದಕ್ಕೆ ತೀರ್ಮಾನ ಮಾಡಿದೆ. ಕೇರಳದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘಟನೆ ಏನಿವೆ ಅವು ಆ ದಿವಸ ನಾವು ಹೋಟೆಲ್ ಅನ್ನು ಮುಚ್ತೀವಿ, ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯದಲ್ಲೂ ಏನಾದರೂ ಈ ರೀತಿಯಾಗಿ ಸ್ಟ್ರೈಕ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೇಳಿದ್ರೆ, ಹೋಟೆಲ್ ಅಸೋಸಿಯೇಷನ್ ಸದ್ಯಕ್ಕೆ ನಮ್ಮ ಮುಂದೆ ಯಾವುದೇ ರೀತಿಯಾಗಿ ಸ್ಟ್ರೈಕ್ನ ನಿರ್ಧಾರ ಇಲ್ಲ. ಯಾಕಂದ್ರೆ ಹೋಟೆಲ್ ಅನ್ನುವಂಥದ್ದು ಒಂದು ಸೇವೆ, ನಾವು ಸ್ಟ್ರೈಕ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಉತ್ತರವನ್ನು ಅವ್ರು ಕೊಡ್ತಾರೆ. ಬಟ್ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಮತ್ತೆ ಗ್ರಾಹಕರು ಎಲ್ಲಿ ಡೈವರ್ಟ್ ಆಗ್ತಾರೋ ಅನ್ನುವಂತಹ ಒಂದು ಉದ್ದೇಶ ಕೂಡ ಇರುತ್ತೆ. ಸೊ ಹಾಗಾಗಿ ಹೋಟೆಲನ್ನು ಕ್ಲೋಸ್ ಮಾಡಲ್ಲ, ಬದಲಿಗೆ ದರ ಏರಿಕೆಯನ್ನು ಮಾಡ್ತೀವಿ ಅನ್ನುವಂತಹ ತೀರ್ಮಾನ ಸದ್ಯ ಕೈಗೊಂಡಿರೋದು. ಇನ್ನ ಈ ಯುದ್ಧ, ಕೊಲ್ಲಿ ರಾಷ್ಟ್ರಗಳ ಯುದ್ಧ ಮುಗಿಯುವಷ್ಟರ ಹೊತ್ತಿಗೆ ಇನ್ನು ಏನೇನು ದರ ಏರಿಕೆ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿ ಜನಸಾಮಾನ್ಯರು ಇರೋದಂತೂ ಸತ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.